ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಪ್ರೊಟೆಸ್ಟ್ ಆರಂಭವಾಗಿರುವಂತಹದ್ದು. ರಾಜ್ಯದ ವಿವಿಧ ಭಾಗದ ಆಶಾ ಕಾರ್ಯಕರ್ತರು ಬಂದು ಪ್ರೊಟೆಸ್ಟ್ ಮಾಡ್ತಾ ಇರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಜನರು ಅಂದರೆ ಸುಮಾರು 40,000ಕ್ಕಿಂತ ಜಾಸ್ತಿ ಬಂದಿರುವಂಥದ್ದು. ನಾನು ಕೂತಿರುವಂತಹ ಸ್ಥಳದಲ್ಲೇ ಇವತ್ತು ಅವ್ರು ಕೂತಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ? ಶಿಗ್ಗಾಂವ್ ತಾಲೂಕು, ಹಾವೇರಿ ಜಿಲ್ಲಾ, ತಳಸ್ PSಯಿಂದ. ಏನೆಲ್ಲ ಬೇಡಿಕೆಗಳನ್ನು ಮುಂದಿಟ್ಟಿದ್ದೀರಾ? ಸರ್ಕಾರ ಏನು ಹೇಳ್ತಾ ಇದೆ? ಸರ್ಕಾರ ನಮಗೆ ನಿರ್ದಿಷ್ಟ ಹಣ 15,000 ರೂಪಾಯಿ ನಿಗದಿತ ಹಣ ಮಾಡ್ಬೇಕು, ನಮ್ಗೆ ಸಂಬಳ ಅಂತ ಬೇಡಿಕೆ ಇಟ್ಟಿದ್ದೀವಿ. ಮತ್ತು RC ಪೋರ್ಟಲನ್ನ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಅದರಿಂದ ನಮಗೆ ಭಾಳ ಇದು ಐತಿ, ಹಾನಿ ಆಕೈತಿ. ದುಡ್ದಷ್ಟು ಹಣ ನಮಗೆ ಬರ್ತಾ ಇಲ್ಲ, ಅದ್ರ ಸಂಬಂಧ ಅದನ್ನು ಕ್ಯಾನ್ಸಲ್ ಮಾಡ್ಬೇಕು ಅಂತ ಇಟ್ಟಿದ್ದೀವಿ. ಅಮ್ಮ, ನೀವೆಲ್ಲಿಂದ ಬಂದಿದ್ದೀರಾ? ನಾವು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕಿಂದ ತಳಸ್ PH ಊರು ನೀರ್ಲಿಗಿರಿ. ನಮಗೆ 2017ರಿಂದ ನಾನ್ MTTS ಇದು 1 ರೂಪಾಯಿ ಪಗಾರ ಬಂದಿಲ್ಲ ರೀ. ಅಲ್ಲಿಂದಾನ ಅದು ಅಲ್ಲಿ RC ಟೋಟಲ್ ತುಂಬಕ್ಕೆ PHಗೆ ಹೋಗ್ತೇವೆ, ಸರ್ವರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ ಇವರು. ಅಲ್ಲಿಂದ ಮತ್ತೆ ವಾಪಸ್ ನಮ್ಮ ಊರಿಗೆ ಬರ್ತಾರೆ, ಬಸ್ ಚಾರ್ಜ್ ಹಾಕೊಂಡು ಹೋಗೋದು ಬರೋದು. ಅಲ್ಲಿ ಒಂದು ತಿಂಗಳಿಗೆ ಒಂದು ಇದಿದ್ರೆ ಮತ್ತೊಬ್ರು ತಿಂಗಳಿಗೆ ಚೇಂಜ್ ಆಗೇ ಬಿಡ್ತಾರೆ ರೀ. ಕಂಪ್ಯೂಟರ್ ತುಂಬೋರಿ ಇರೋದೇ ಅಲ್ರಿ ಅವರು. 2018ರಿಂದ ನಮ್ಮ ಪೇಮೆಂಟ್ ಇಲ್ಲಿ ಮಟ್ಟನೂ ಇದೇನು 5,000 ರೂಪಾಯಿ ಬಂದೈತಲ್ಲ, 5,000 ರೂಪಾಯಿ ಮೇಲೆ ಜೀವನ ಮಾಡ್ಬೇಕು ರೀ ನಾವು. ಪ್ರತಿ ಒಂದು ಸರ್ವೆ ರೀ, ಮನೆ ಅವ್ರು ಒಂದು ಜ್ವರ ಬಂದೈತೆ ಅಂದ್ರೆ ಅವ್ರ ಮನೆಗೆ ಹೋಗಿ ನಾವು ಎದ್ದು ಹಿಂಗೆ ನಿಲ್ಬೇಕು ರೀ. ರಾತ್ರಿ ಆಗಲಿ ಹಗಲೇ ಆಗಲಿ ಹಿಂಗೆ ನಿಂತು ಅವ್ರು ಸೇವೆ ಮಾಡಬೇಕು. ನಮಗೆ ದುಡಿಸ್ಕೊಂಡು ಪಗಾರ ಕೊಡ್ತಾ ಇಲ್ಲ ಸರ್ಕಾರ. ಅಮ್ಮ, ಎಷ್ಟು ನೋವಾಗತ್ತೆ ರೀ ನಿಮಗೆ ಇವತ್ತು ಬಂದು ಫ್ರೀಡಂ ಪಾರ್ಕ್ನ ಪ್ರೊಟೆಸ್ಟ್ ಮಾಡತ್ತೀರಿ? ಮೊನ್ನೆ ಒಂದು ಏನ್ಸಿ ಕರ್ಕೊಂಡು ಹೋಗ್ರಿ, ಏನ್ಸಿ ಚೆಕಪ್ ಮಾಡಿಸಿ ನಾನು ವಾಪಸ್ ಬರೋ ಮುಂದೆ 2 ಕಿಲೋಮೀಟ್ರ್ ಕತ್ರಿಂದ ನಡೆ ಮುಂದೆ ಬಿದ್ದು ತಲೆ ಮೇಲೆ ಬಿದ್ದು ಹೊಲಿಗೆ ಬಿದ್ದರೂ ಸತಾನು 20 ದಿನ ರಜಾ ತೊಗೊಂಡು ಮತ್ತೆ ಹೊಳ್ಳಿ ಡ್ಯೂಟಿಗೆ ಸೇರಿದ್ದು. ಈಗೂ ಕುಂದ್ರಾಕ್ ಆಗ್ತಿಲ್ಲ ರೀ ನಮ್ಗೆ. ಅಂಥದ್ರೊಳಗೆ ಸರ್ಕಾರ ಇಲ್ಲಿ ಕರೆಸಿ ನಮ್ಮನ್ನ ಆಶಾ ಕಾರ್ಯಕರ್ತರಿಗೆ ಎಷ್ಟು ನೋವು ಮಾಡ್ತದೆ ಸರ್ಕಾರಕ್ಕೆ ಹೇಳೋಕ್ಕಾಗಲ್ಲ ರೀ. ಅಷ್ಟು ಭಾಳ ಮಾನವೀಯತೆ ಇದ್ದಾರೆ. ಆದ್ರೆ ನಮ್ಮ ಪೇಮೆಂಟ್ ಫಿಕ್ಸ್ ಮಾಡೇ ಎಂಥ ಕೂಲಿ ದುಡಿಯೋರಿಗೆ 500 ರೂಪಾಯಿ ಪಗಾರ ಐತ್ರಿ ಇವತ್ತಿನ ಕಾಲದಾಗ. ನಮ್ಗೆ 50 ರೂಪಾಯಿ ಸತ ಬೀಳೋದಿಲ್ಲ. ಆ ಥರ ಇವರು ನಮ್ಮನ್ನ ದುಡಿಸ್ಕೊಂತಾರೆ ರೀ. ಒಂದು ಕಪ ತೊಗೊಂಡು ಹೋಗಲಿಲ್ಲ ಅಂದ್ರೆ ನಾವು ಬಿದ್ದುಕೊಂಡ ಎದ್ದುಕೊಂಡ ಮನೆ ಮಕ್ಕಳಿಗೆ ಕೂಳು ಮಾಡಲ್ರಿ. ಹೋಗ್ಯವ್ರಿಗೆ ಕಪ ಮುಟ್ಟಿಸ್ಬೇಕು ನಾವು PHಗೆ. ಅಮ್ಮ, ನೀವೆಲ್ಲಿಂದ ಬಂದಿದ್ದೀರಾ? ನಿಮ್ಗೆ ಎಷ್ಟು ಸಮಸ್ಯೆ ಇದೆ? ಏನೆಲ್ಲ ಸಮಸ್ಯೆ ಅನುಭವಿಸ್ತೀರಿ ನೀವು? ನಮ್ಮದು ಇದು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ತಳಸ PSಯಿಂದ ಪ್ರತಿ ಸಲ ಏನೋ ರಾತ್ರಿ ಏನಾರ ಆಗಲಿ ಕಿರಿಕಿರಿ ಒಟ್ಟು ಪೇಷಂಟ್ಗೆಲ್ಲ ಅಂದ್ರೆ 12 ಗಂಟೆ ರಾತ್ರಿ ಎಲ್ಲ ಮಕ್ಕಳು ಮಕ್ಕೊಂಡಿರ್ತೇವೆ. ಆತ ಫೋನ್ ಹಚ್ತಿರ್ತಾರೆ ಪೇಷಂಟ್. ಅಷ್ಟೊತ್ತಿನಾಗಾದ್ರೂ ಕರ್ಕೊಂಡು ಹೋಗಲೇಬೇಕು ನಾವು. ಆನಂತರ ಹೊಳ್ಳಿ ಕರ್ಕೊಂಡು ಹೋಗ್ಯಾವೆ ಅಂದ್ರೆ ನಮ್ಮನ್ನ ಒಳಗೆ ತೊಗೊಳೋದಿಲ್ಲ ಸಿಸ್ಟರ್ಸ್. ಆನಂತರ ಹೊಳ್ಳಿ ಪೇಷಂಟ್ ನಮ್ಮನ್ನ ಬಿಡಂಗಿಲ್ಲ. ನೀವೇ ಬರ್ರಿ ಅಂತೇಳಿ ಕರಿತಾ ಇರ್ತಾರೆ. ಅಮ್ಮ, ಈಗ ಹಗಲ ರಾತ್ರಿ ಅನ್ನೋದೇ ನೀವೆಲ್ಲ ಕೆಲಸ ಮಾಡ್ತೀರಾ. ಆದರೆ ಇವತ್ತು ಬಂದು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಊಟಕ್ಕೆ ಸಮಸ್ಯೆ ಇದೆ, ಸಾಕಷ್ಟು ಸಮಸ್ಯೆ ಇಟ್ಕೊಂಡು ಬಂದಿದ್ದೀರಾ. ಊರಲ್ಲಿ ಏನೆಲ್ಲ ಸಮಸ್ಯೆನ ಅನುಭವಿಸ್ತಿದ್ದೀರಾ ನೀವು ಆಶಾ ಕಾರ್ಯಕರ್ತರು? ಮೇಡಮ್, ನಾವು ಎಲ್ಲ ಅನುಭವಿಸಿವಿ ಮೇಡಮ್. ಯಾಕಂದ್ರೆ ಬೈತಾರೆ ನಮಗೆ. ಎಷ್ಟಾದ್ರೆ ನಿಮ್ಮ ಪೇಮೆಂಟ್ ಅಂತ ಕೇಳ್ತಾರೆ ಮೇಡಮ್. ಹೇಳಕ್ಕೆ ನಮ್ಮ ನಾಚಿ ಬಂದ 2009ರಿಂದ ಸ್ಟಾರ್ಟ್ ಮಾಡೀವಿ ನಾವು ಮೇಡಮ್. ಹೇಳಿದ್ರೆ ನಿಮ್ಮನ್ನ ಲೆಕ್ಕ ನೋಡಿದ್ರೆ 1 ರೂಪಾಯಿ ಬೆಳಂಗಿಲ್ಲಮ್ಮ ನಿಮ್ಗಂತ ಅಂತಾರೆ ಮೇಡಮ್. ಅದು ಡೆಲಿವರಿಗೆ ಹೋಗ್ಬೇಕು, ಹೆಚ್ಚು ಕಡಿಮೆ ಆದರೆ ನಮ್ಮ ಜವಾಬ್ದಾರಿನ ಮಾಡ್ತಾರೆ ಅವ್ರು ಸಿಸ್ಟ್ರುಗಳು. ಏನಾದ್ರೆ ನಮ್ಮನ್ನೇ ಕೇಳ್ತಾರೆ. ಒಂದು ಏನಂದ್ರೆ HB ಕಡಿಮೆ ಇರ್ಬೋದು, ಒಂದು ಸಿಜ್ರಿನ್ ಆಗಿರ್ಬೋದು, ಯಾವುದೇ ಆಗಲಿ ಅದೆಲ್ಲ ನಮ್ಮ ಮೇಲೆ ಹಾಕ್ತಾರೆ. ಸಾಯು ಮರಣ ಯಾರು ಕಟ್ತಾರೆ? ನಮ್ಮ ತಡೆಗಟ್ಟದಾಗತ್ತೆ ರೀ, ಆಗಲ್ಲ. ಯಾಕಂದ್ರೆ ಮೇಲೆ ಎಲ್ಲರೂ ಇರ್ತಾರಿಲ್ರಿ ಡಾಕ್ಟ್ರುಗಳು. ಏನು ಕೇಳೋದು ನಮ್ಮನ್ನೇ ಕೇಳ್ತಾರೆ. HRP ಕೇಸ್ ಆದ್ರೆ ನಮ್ಮನ್ನೇ ಕೇಳ್ತಾರೆ. ಪಾಲಪ್ ಮಾಡಿಲ್ಲ ಅಂತ ಕೇಳ್ತಾರೆ ಮೇಡಮ್. ಅಂದ್ರೆ ನಾವು ಪಾಲಪ್ ಮಾಡ್ಬೇಕು ರೀ ಮೇಡಮ್. ನಮ್ದು ಏನಾದ್ರೆ ಡೆಲಿವರಿದಷ್ಟೇ ನಾವು ಕೇಳ್ತೀವಿ. ಪಾಲಪ್ ಎಲ್ಲ ಆಕೆ ಮರಣ ಆದ್ರೂ ನಮ್ಮನ್ನ ಹಿಡಿತಾರೆ ರೀ ಮೇಡಮ್ ಅವರು. ಹ್ಞೂ ರೀ ಮೇಡಮ್, ಅಷ್ಟೇ. ಈಗ ನಿಮಗೆ ಮೊಬೈಲ್ ಬಳಕೆ ಮಾಡೋಕೆ ಬರುತ್ತಲ್ವಾ? ಮೊಬೈಲ್ ಮೂಲಕ ವರ್ಕ್ ಮಾಡ್ಬೋದಾ? ಹೆಂಗೆ ಕಷ್ಟ ಆಗುತ್ತಾ? ಹೆಂಗೆ? ಇಲ್ಲ ರೀ ಮೇಡಮ್, ಸ್ವಲ್ಪ ಜಾಸ್ತಿ ಏನೇನು ಓದೋರಾದ್ರೆ ಮೊಬೈಲಾಗ ಮಾಡ್ತಾರೆ ಮೇಡಮ್. ಅರ್ಧ ಶಾಲೆ ಕಲ್ತವ್ರನ್ನೆಲ್ಲ ಅವಾಗೆಲ್ಲ ತೊಗೊಂಡಾರ್ರಿ ಮೇಡಮ್ ಆಶಾದವ್ರು. ಈಗ ಮೊಬೈಲಾಗ ಕೆಲಸ ಮಾಡ್ರಂದ್ರೆ ಅವ್ರು ಹೆಂಗೆ ಮಾಡ್ತಾರೆ ರೀ ಮೇಡಮ್? ಉಳಿದವರೆಲ್ಲ ಸೆಕೆಂಡ್ ಇಯರು PUC ಓದೋರೆಲ್ಲ ಮಾಡ್ತಾರೆ ಮೇಡಮ್. ಅವರೆಲ್ಲ ವರ್ಕ್ ಮಾಡ್ತಾರೆ ಮೇಡಮ್ ಫೋನಲ್ಲಿ. ಒಬ್ಬರು 7ನೇ ಕ್ಲಾಸ್ ಓದೋರ್ನ ತೊಗೊಂಡಾರಿ, ಅವರು ವರ್ಕ್ ಮಾಡಂದ್ರೆ ಫೋನಲ್ಲಿ ಮಾಡ್ತಾರೆ ಏನ್ರಿ ಮೇಡಮ್? ಅವಾಗ ಯಾಕೆ ತೊಗೋಬೇಕು ಅವರೆಲ್ಲ? ಗೌರ್ಮೆಂಟ್ನಾಗ ತೊಗೊಬಾರ್ದಾಗಿತ್ತು ರೀ ಮೇಡಮ್. ಎಲ್ಲ ನಮ್ಮದೇ ಚಾರ್ಜ್ ಹಾಕ್ಕೊಂಡು ನಮ್ಮದೇ ನಾವು 20,000 ರೂಪಾಯಿ ಫೋನ್ ತೊಗೊಂಡು ಮಾಡ್ಬೇಕಾದ್ರೆ ಹೆಂಗೆ ರೀ ಮೇಡಮ್? ಭಾಳ ಪ್ರಾಬ್ಲಮ್ ಆಗಿಬಿಟ್ಟೈತೆ ರೀ ಮೇಡಮ್ ನಮ್ಮದು ಸಮಸ್ಯೆ. ಹ್ಞೂ ರೀ. ಅಮ್ಮ, ಈಗ ನೀವೆಲ್ಲ ವರ್ಕ್ ಮಾಡ್ತೀರಾ, ನಿಮ್ಮ ಸಮಸ್ಯೆಗಳು ಅಂದರೆ ಊರಲ್ಲಿ ಎಲ್ಲ ಏನು ಸಮಸ್ಯೆ ಅನುಭವಿಸ್ತೀರಾ? ಸಾಕಷ್ಟು ಪ್ರಾಬ್ಲಮ್ಸ್ಗಳಿರ್ತವೆ. ರಾತ್ರಿ ಎಲ್ಲ ಓಡಾಡ್ಕೊಂಡು ಹೋಗ್ತೀರಾ ಆಶಾ ಕಾರ್ಯಕರ್ತರು. ಯಾವುದೋ ಒಂದು ಡೆಲಿವರಿ ಇರಲಿ, ಏನೇ ವಿಚಾರ ಆದರೂ ಹೋಗ್ತೀರಾ. ಎಷ್ಟು ಎದುರಿಸ್ತೀರಾ ನೀವೆಲ್ಲ? ಸಮಸ್ಯೆ ರೀ ಮೇಡಮರ ಜಗ್ಗಿರ್ತೇವ್ರಿ. ನಾವು ನಮ್ಮ ಸಮಸ್ಯೆ ಒದಗಿಟ್ಟು ಅವ್ರ ಸಮಸ್ಯೆ ಬರಿಗೆ ಹರ್ಸಕ್ಕೆ ಹೋಗ್ಲೇಬೇಕ್ರಿ ನಾವು. ಯಾಕಂದ್ರೆ ನಾವು ದುಡಿಯೋದು ಆರೋಗ್ಯದಗೋಸ್ಕರ ದುಡಿತಿರ್ತೇವ್ರಿ. ನಮ್ಮ ನೋವು ಸಾಕಷ್ಟು ಇಲ್ರಿ ಮೇಡಮರ. ಹೋಗಿ ಆ ಪೇಷಂಟಿಗೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಬೇಕಾದಷ್ಟು ಹೊತ್ತಾದರೂ ಅವ್ರ ಸಮಸ್ಯೆ ಬಗೆಹರಿಸಿ ನಾವು ಲಾರ್ವಾ ಸರಿ ರೀ ಮೇಡಮರ.
ರಾತ್ರಿ ಮಳೆ ಬರ್ತಿರ್ತೈತ್ರಿ ಅವ್ರ ಬೈತಿರ್ತಾರ್ರಿ ಯವ್ವ ನಿಮಗೆ ಏನು ಹಾರ ಇಲ್ಲನೋ ಬಗ್ಗಸಿಲ್ಲನೋ ನಾವೆಲ್ಲ ಕ್ಲೀನ್ ಮಾಡ್ತಿರ್ತಾವೆ ಹೋಗುತ್ತೆ ಇಲ್ಲವ ನಮಗೆ ನೀವು ಲಾರ್ವಾ ಸರ್ವೆ ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಮ್ಮನ್ನ ರಿಪೋರ್ಟ್ ತೊಗೊಳೋದಿಲ್ಲ ನೀವು ನೀರು ಸ್ವಚ್ಛವಾಗಿ ಇಟ್ಕೋರಿ ಅಂತೇಳಿ ಅವ್ರ ಆರೋಗ್ಯ ಕಾಪಾಡ್ಕ್ಯಾರ ನೀವು ಅಂದ್ರೆ ನೀವು ಹೇಳೋದಕ್ಕೆ ನಮಗೆ ಬೇಸರಕತ್ತೆ ಅಂದ್ರೆ ಊರೊಳಗೆ ನಮಗೆ ಸ್ಪಂದನೆ ಮಾಡಿ ಇಷ್ಟು ಮಾಡ್ತಾರೆ ಮೇಡಮರ ಅವ್ರಿಗಂತೂ ಊರೊಳಗೆ ಅಷ್ಟೇ ಇದು ಮಾಡ್ತಾರೆ ಇವರು ತಾಚಾರ ಕೊಡೋದಕ್ಕಂತೂ ಸಾಕು ಅನ್ಸೋಕತ್ತೀರಿ ಮೇಡಮರ ಆದ್ರೆ ಮತ್ತು ಈಗ ಏನೋ ಒಂದು ಅಸಂಕ್ರಾಮಿಕ ರೋಗ ಇರ್ತೈತಿಲ್ರಿ ಮೇಡಮರ BP ಆಯ್ತು ಶುಗರ್ ಆತ್ರಿ ಅದಕ್ಕಂತೂ ಈಗ ಆಧಾರ್ ಕಾರ್ಡ್ ಕೊಡ್ಬೇಕ್ರಿ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಇವತ್ತು ಆಶಾ ಕಾರ್ಯಕರ್ತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಅದೆಲ್ಲದಕ್ಕೂ ಪರಿಹಾರ ಸಿಗಲಿ ಅಂತ ಹೇಳಿ ಬಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೇವಲ ಅವರು ಏನು ಸ್ಯಾಲ್ರಿಗೋಸ್ಕರ ಮಾತ್ರ ಅಲ್ಲ, ಹಗಲು ರಾತ್ರಿ ಅನ್ನೋದೇ ಸಾಕಷ್ಟು ಜನ ಅಂದರೆ ರಾತ್ರಿ ಸಮಯದಲ್ಲಿ ಡೆಲಿವರಿ ಪೇಷಂಟ್ ಬಂದರೆ BP ಶುಗರ್ ಎಲ್ಲವನ್ನು ಅಂದರೆ ಬೇರೆಯವರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ, ನಮ್ಮ ಆರೋಗ್ಯದ ಬಗ್ಗೆ ಯಾರೂ ಕಾಳಜಿ ವಹಿಸಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಬಂದು ಕೂತಿದ್ದೀವಿ, ನಮಗೂ ಫ್ಯಾಮಿಲಿ ಇದೆ, ಎಲ್ಲವನ್ನ ಬಂದು ಇಲ್ಲಿ ಬಿಟ್ಟು ಕೂತ್ಕೊಳ್ಳೋದಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವ್ರು ಹೇಳಿದ್ರು. ಸೊ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಇವರ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.